ನಿಜನ ನಂದಣ್ಣ ಇದು? ಏನೋ ಎಲ್ರು ಹೀಗೆ ಮಾತಾಡ್ಕೊಂತ ಇದಾರೆ. ಒಳ್ಳೆ ಪ್ಲಾನೇ ಮಾಡಿದಾರೆ ಬಿಡಿ. ಅಷ್ಟು ಬುದ್ಧಿ ಇಲ್ದೆ ಇಷ್ಟು ದೊಡ್ಡ ಅಂಗಡಿನ ನಡೆಸಕ್ಕಾಗುತ್ತಾ ಹೇಳಿ? ದುಡ್ಡು ಉಳ್ಸೋದು ಅಷ್ಟೇ ಅಲ್ಲ ಶೇಖರ, ದುಡ್ಡು ಮಾಡೋ ಪ್ಲಾನ್ ಅನ್ನು. ಬೇರೆಯವ್ರ ಮನೆಯವ್ರ ಬಗ್ಗೆ ಮಾತಾಡದೆ ಇವ್ರು ಕಲ್ಸಿ. ಆರತಿ ತಗೊಳ್ಳಿ ಸರ್. ಏನ್ ಗೊತ್ತಾ ಸರ್, ಕೆಲವ್ರ ಮನೆಯಲ್ಲಿ ಕಾಲು ತೂತ್ ಬಿದ್ದಿದ್ರು ಬೇರೆಯವ್ರ ಮನೆ ದೋಸೆಯಲ್ಲಿ ತೂತ್ ಎಣ್ಸೋ ಚಾಳಿ ಇರುತ್ತೆ. ಅದು ಒಳ್ಳೇದಲ್ಲ ಅಲ್ವಾ? ನಮ್ಮ ಅಂಗಡಿ ಪೂಜೆ ನಡಿಬೇಕಾದ್ರೆ ಬಂದು 4 ಒಳ್ಳೆ ಮಾತಾಡಿ. ಅದ್ಬಿಟ್ಟು ಗಾಯದ ಮೇಲೆ ಉಪ್ಪು ಸವರ್ಬೇಡಿ. ಇಷ್ಟಕ್ಕೂ ನಮ್ಮನೆ ವಿಷಯ ನಿಮ್ಗೆ ಯಾಕೆ ಅಂತ ಕೇಳಿದ್ರೆ ನಿಮಗ್ ಬೇಜಾರಾಗುತ್ತಲ್ಲ? ಮಾತುಗಳು ನಮ್ಮನೆಯವ್ರಿಗೆ ನೋವಾಗುತ್ತೆ ಅಂತ ನಿಮ್ಗೆ ಅಲ್ವಾ? ಏನಮ್ಮ ಹೀಗೆಲ್ಲ ಹೇಳ್ತೀಯ? ನಂದಣ್ಣಂಗೆ ಬಯಸೋರು. ಊರಲ್ಲೆಲ್ಲ ಈ ತರ ಸುದ್ದಿ ಇದೆ ಅಂತ ಹೇಳಿದ್ವಿ, ಹೇಳ್ಬಾರ್ದೇನ್ ಹೇಳಿಲ್ವಲ್ಲ? ಇಷ್ಟೇ ಅಗ್ಲದ ಕೈಯಲ್ಲಿ 5 ಬೆರಳುಗಳಿವೆ. 5 ಬೆರಳನ್ನು ಒಂದೇ ಸಮ ಇದೆಯಾ ಸರ್? ಇಲ್ಲ ತಾನೆ. ಒಂದು ಉದ್ದ ಒಂದ್ ಗಿಡ್ಡ ಇದೆ. ಇನ್ನು ಇಷ್ಟು ದೊಡ್ಡ ಊರಲ್ಲಿ ಎಲ್ಲರೂ ಒಂದೇ ತರ ಇರ್ತಾರಾ? ಒಬ್ಬೊಬ್ರು ಒಂದೊಂದ್ ಮಾತಾಡ್ತಾರೆ. ಹಾಗಂತ ನೀವು ಮಾತಾಡ್ತೀರಾ? ನಿಮ್ ಹಾಗೆ ನಮ್ಮ ಅಂಗಡಿಗೆ ತುಂಬಾ ಜನ ಬರ್ತಾರೆ. ಮನೇಲಿ ಕಷ್ಟ ಇದೆ, ಕೈಯಲ್ಲಿ ಕಾಸಿಲ್ಲ, ಸ್ವಲ್ಪ ದಿನಸಿ ಕೊಡಿ, ಆಮೇಲೆ ಬಂದು ದುಡ್ಡು ಕೊಡ್ತೀನಿ ಅಂತ. ಆಗ ನಮ್ಮ ಹಿಂದೆ ಮುಂದೆ ಯೋಚನೆ ಮಾಡದೆ ದಿನಸಿ ಕೊಟ್ಟು ಕಳಿಸ್ತಾರೆ. ನಮ್ ಮಾವ ಯಾವತ್ತಿದ್ರು ಕೊಡುಗೈ ದೊರೆ, ಬೇರೆಯವ್ರ ದುಡ್ಡಿಗೆ ಆಸೆ ಪಡೋರಲ್ಲ. ನಮ್ ಮಾವನ್ ಬಗ್ಗೆನೇ ಬಂದಂಗ್ ಮಾತಾಡ್ತಿರಲ್ಲ. ಅವ್ರ ದುಡ್ಡಿಗೆ ಆಸೆ ಪಡೋ ವ್ಯಕ್ತಿ ಆಗಿದ್ದಿದ್ರೆ ನಾನ್ ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನಂತೂ ನಮ್ಮ ಯಜಮಾನ್ರ ನಮ್ಮ ಮದ್ವೆ ಆಗಿ ಬಂದಾಗ ನಮ್ಮ ಮನೆಯಿಂದ 1 ಗ್ರಾಮ್ ಚಿನ್ನನೂ ನಾನು ತಂದಿಲ್ಲ. ಆದ್ರೂ ನನ್ನನ್ನ ಅವರು ಮನೆ ತುಂಬಿಸ್ಕೊಂಡಿದ್ದಾರೆ. ನನ್ನ ಸ್ವಂತ ಮಗಳಿಗಿನ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಇಂಥ ಮನೆ ಸೇರಿದ್ದೀನಲ್ಲ ಅಂತ ಪ್ರತಿದಿನ ಹೆಮ್ಮೆ ಪಡ್ತಾ ಇದ್ದೀನಿ ಗೊತ್ತಾ ನಾನು? ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಮಾವ ವ್ಯಕ್ತಿಗೆ ಬೆಲೆ ಕೊಡೋರು, ದುಡ್ಡಿಗಲ್ಲ ಅಂತ. ಮೊದ್ಲೇಗೂ ನನಗ್ ಗೊತ್ತಿಲ್ಲ ಸರ್, ಆದ್ರೆ ಈಗ ಸೊಸೆ ಇರುವಂತ ನಾವಿದ್ದೀವಿ. ನಮ್ ಮನೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಸರ್. ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಅಯ್ಯೋ, ಏನ್ ಯೋಚನೆ ಮಾಡ್ತಿಲ್ಲ? ತಿನ್ನಿ. ಅತ್ತೆ, ದೀಪ ಎಲ್ಲ ಹಚ್ಚಾಯ್ತು. ಈ ನಮ್ಮ ಮನೆ ನನ್ನಿಬ್ಬರು ಸೊಸೆಯಂದಿರು ಎಷ್ಟು ಕಾಣ್ತಿದ್ದೀರ. ಅಮ್ಮೋ, ಯಾಕಂದ ಬೇಜಾರಾಗಿದ್ಯಾ? ಇಲ್ಲ ಅತ್ತೆ. ನೋಡಮ್ಮು, ಮಣ್ಣಿನ ಹಣತೆಗೆ ಬತ್ತಿ ಹಾಕಿ ಎಣ್ಣೆ ಹಚ್ಚಿ ದೀಪ ಹಚ್ಚಿದ್ರೆ ಸಾಲಲ್ಲ. ಅವಳು ಆ ಮನೆಯವ್ರ ಜೊತೆ ಬೆರಿಬೇಕು. ಆ ಮನೆಯವ್ರ ದುಃಖ ತನ್ನ ದುಃಖ ಅಂತ ಭಾವಿಸಿ, ಆ ಮನೆಯವ್ರ ಸಂತೋಷನೇ ತನ್ನ ಸಂತೋಷ ಅಂತ ಭಾವಿಸಿದ್ರೆ ಆ ಮನೆ ಯಾವತ್ತೂ ಬೆಳಗ್ತಾ ಇರತ್ತೆ. ನೀನ್ ನಗ್ತಾ ನಗ್ತಾ ಇದ್ಬಿಡಮ್ಮು, ಎಲ್ಲ ಸರಿ ಹೋಗುತ್ತೆ. ನಮ್ ಮೀನಾ ಅವಳಿ ಮನೆಗ್ ಬಂದು 1 ತಿಂಗಳಾಗಿದೆ. ಆದ್ರೆ ಅವಳ ಮನೆಗ್ ಬಂದಾಗ್ಲೂ ಯಾರೂ ಅವಳು ಬರಲಿಲ್ಲ. ಆದ್ರೆ ಅವಳ ನಗುವಿನ ಮೂಲಕ ಅವಳಿ ಮನೆ ಎಲ್ಲರ ಮನ್ಸು ಗೆದ್ಲು. ಯಾಕೆಂದ್ರೆ ನಾವು ಖುಷಿಯಾಗಿದ್ರೆ ಅವಳು ಖುಷಿಯಾಗಿರ್ತಾಳೆ. ನಾವತ್ತು ಬೇಜಾರ್ ಮಾಡ್ಕೊಂಡ್ರೆ ಅವಳು. ನೀನು ಹಾಗೆ ಈ ಮನೇಲಿ ಎಲ್ಲರ ಮನ್ಸನ್ನು ಅರ್ಥ ಮಾಡ್ಕೋಬೇಕು. ₹50 ಕೊಡಿ. ಹನುಮಂತಣ್ಣ,
ಕಾಮತ್ನವ್ರ ಮನೆಗೆ 10 kg ಅರ್ಜೆಂಟಾಗಿ ಕಳಿಸಿ. ಕೇಶವಂಗೆ ಹೇಳಿ ಡೆಲಿವರಿ ಕೊಡಕ್ಕೆ. ಬನ್ನಿ ಮಂಜಪ್ಪನವ್ರೆ, ನಮಸ್ಕಾರ. ಏನ್ ಕಾಗ್ತಾಳೆಯ ನೋಡಿ. ನಾನೇ ನಿಮ್ಗೆ ಮಾಧವನ್ ವಿಚಾರವಾಗಿ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ. ಅಲ್ಲಿಗೆ ಸರಿ ಹೋಯ್ತು ನನ್ನಣ್ಣ. ನೀವು ಯಾವ ವಿಷಯವಾಗಿ ನನಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ರು ನಾನು ಅದೇ ವಿಷಯವಾಗಿ ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ದೀನಿ. ನಮ್ಮ ಮಾಧವನ್ಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗಿ ಫೋಟೋ ನೋಡ್ಬೇಕು ನೀವು, ಎಷ್ಟು ಲಕ್ಷಣವಾಗಿದ್ದಾಳೆ ಗೊತ್ತಾ? ಅಷ್ಟೇ ಒಳ್ಳೆ ನಡತೆ ಗುಣ ಇರೋ ಹೆಣ್ಣು. ಮಂಜೇನವ್ರೆ, ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ನೀವು ಒಳ್ಳೆ ಸಂಬಂಧನೇ ತರ್ತೀರ, ಆದರೆ ನಮ್ಮನೇಲಿ ಒಂದಲ್ಲ ಒಂದು ಅವಘಡ ನಡೀತಾನೆ ಇವೆ. ನನಗೆ ವಿಷಯ ಗೊತ್ತಾಯ್ತು ನನ್ನಣ್ಣ, ಆದ್ರೆ ಏನು ಮಾಡೋದು? ಆಗೋ ಕೆಲಸ ಆಗಲೇಬೇಕಲ್ಲ. ಮಂಜಪ್ಪನವ್ರೆ, ಈಗ ಇಬ್ಬಿಬ್ರು ಮದುವೆ ಆಗಿದೆ ಮಂಜಪ್ಪನವ್ರೆ. ದೊಡ್ಡವನು ಇನ್ನೂ ಮದುವೆ ಮಾಡಿಲ್ಲ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನೋಡಿ ನಂದಣ್ಣ, ಹೀಗೆ ನೊಂದ್ಕೊಳ್ಳೋಕ್ಕಿಂತ ಇರೋ ವಿಷಯನ ನೇರವಾಗಿ ಮಾತಾಡಿ, ಆಮೇಲೆ ಮುಂದುವರಿಯೋದು ಒಳ್ಳೇದಲ್ವಾ? ಯಾಕೆಂದ್ರೆ ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಕೆಲವರಿಗೆ ತಮ್ಮಂದ್ರ ಮದುವೆ ಆಗಿದೆ ಅಂತ ಗೊತ್ತಾದ್ರೂ ಅದು ದೊಡ್ಡ ಸಮಸ್ಯೆ ಅನ್ಸಲ್ಲ. ಹೆಣ್ಣು ಕೊಡೋರು ಇರ್ತಾರೆ. ಹಾಗಂತೀರ ಮಂಜಪ್ಪ? ಹೌದು. ಅದು ಅಲ್ಲದೆ ಹುಡುಗಿ ತಂದೆ ತುಂಬಾ ಒಳ್ಳೆ ಮನುಷ್ಯ ಅಂತ ಕೇಳಿದ್ದೀನಿ. ನೀವು ಒಂದ್ಸಲ ಮಾತಾಡಿ ನೋಡಿ. ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ನೋಡಿ, ಇದ್ರಲ್ಲಿ ಹುಡುಗಿ ಫೋಟೋ ಮತ್ತು ಡೀಟೇಲ್ಸ್ ಇದೆ. ನೀವು ಯಾವಾಗ ಹೋಗ್ತೀರ ಅಂತ ಹೇಳಿ ನಾನು ಅವ್ರಿಗೆ ತಿಳಿಸ್ತೀನಿ. ಮಂಜಪ್ಪನವ್ರೆ, ನಾವು ಇವತ್ತೇ ಹೋದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಇದ್ರಲ್ಲಿ ಯೋಚಿಸೋದೇನಿದೆ? ಶುಭಸ್ಯ ಶೀಘ್ರಂ ಅನ್ನೋ ಮಾತೇ ಇಲ್ವಾ? ನಾಳೆ ಮಾಡೋದನ್ನ ಇವತ್ತೇ ಮಾಡಬೇಕು, ಇವತ್ತೇ ಮಾಡೋದನ್ನ ಈಗಲೇ ಮಾಡಬೇಕು. ಹಾಗಾದ್ರೆ ನಾನು ಗಿರ್ಜನ್ ಹತ್ರ ಮಾತಾಡಿ ನಿಮ್ಗೆ ಫೋನ್ ಮಾಡಿ ಹೇಳಲಾ? ಸರಿ, ನಾನಿನ್ ಬರ್ತೀನಿ. ಆಗ್ಲಿ. ನಂದ, ದೇವ್ರ ದೊಡ್ಡವನು. ನಮ್ಮ ಮಾಧವನ್ಗೆ ಒಳ್ಳೆ ಸಂಬಂಧ ಬಂದಿದೆ. ಇವತ್ತೇ ಗಿರ್ಜನ್ ಹತ್ರ ಮಾತಾಡ್ಬಿಟ್ಟು ಡಿಸೈಡ್ ಮಾಡ್ಬಿಡು. ಸರಿ ಹನುಮಂತಣ್ಣ, ನಾನು ಈಗಲೇ ಮನೆಗೆ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಅಂಗಡಿ ಕಡೆ ಜೋಪಾನ, ಬ್ಯಾಗ್ ಕೊಡಿ. ಚಿಕ್ಕು, ಕಾಲೇಜ್ಗೆ ಹೋಗೋದು? ನಂಗೆ ಯಾಕೋ ಕಾಲೇಜ್ಗೆ ಹೋಗಕ್ಕೆ ಮನ್ಸಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಏನ್ ಮಾಡಕ್ಕೂ ಮನ್ಸಿಲ್ಲ. ಮನ್ಸಿಲ್ವಂತೆ ಮನಸ್ಸು. ಲವ್ ಮಾಡಿದ ನೀನು, ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆದ ನೀನು, ಈಗ ಮನ್ಸಿಲ್ಲ ಅಂದ್ರೆ ಹೆಂಗೆ? ನೋಡುವಲ್ಲಪ್ಪ, ಮುಚ್ಕೊಂಡು ಹೋಗೋಳಿಮಯ್ಯ ಕಾಲೇಜ್ಗೆ. ಮಾಮ, ಏನ್ ಮಾಡಕ್ಕೂ ಮನ್ಸಿಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಹಿಂಗ್ ಫೋರ್ಸ್ ಮಾಡ್ತಾ ಇದ್ದೀರಾ? ನೋಡ ಮಧುವ, ನನ್ ಮನೇಲಿ ರಕ್ತಾನೆ. ಏನೋ ಪ್ರಾಬ್ಲಮ್ ನಿಂದು? ಅಮೂಲ್ಯನ ಮದುವೆ ಆಗಿ ಬಂದಾಗಿಂದ ನೀನಾಗಿಲ್ಲ. ಏನ್ ಪ್ರಾಬ್ಲಮ್ ಅಂತನಾದ್ರೂ ಹೇಳ ಮರಯ್ಯ. ಏನು ಇಲ್ಲ, ಮತ್ತೆ ಮತ್ತೆ ಅದನ್ನೇ ಕೇಳಿ ಫೋರ್ಸ್ ಮಾಡ್ಬೇಡ ಮಾಮ. ನನ್ ಕಾಲೇಜ್ ಇಲ್ಲ ಅಷ್ಟೇ. ಸಾಧಿಸ್ ತೋರ್ಸು, ಆಗ ಅಪ್ಪಂಗೆ ಖುಷಿ ಆಗುತ್ತೆ. ಅಪ್ಪ ನಿನ್ನ ಕ್ಷಮಿಸೋದಕ್ಕಿರೋದು ಇದೊಂದೇ ದಾರಿ ಕಣೋ. ನೀನ್ ಕಾಲೇಜ್ಗೂ ಹೋಗಲ್ಲ ಅಂತಂದ್ರೆ ಅಪ್ಪ ನಿನ್ನ ಯಾವತ್ತೂ ಕ್ಷಮಿಸಲ್ಲ ಚಿಕ್ಕು. ಅದೇನಾಗಿದೆಯೋ ಗೊತ್ತಿಲ್ಲವಲ್ಲಪ್ಪ. ನೀನ್ ಇಡೀ ದಿನ ಆಕಾಶನ ತಲೆ ಮೇಲೆ ಬಿದ್ದಿರುತ್ತ ನಮ್ಮ ಕೈಲಿ ಆಗಲ್ಲ. ಅಟ್ಲೀಸ್ಟ್ ಕಾಲೇಜ್ಗೆ ಹೋಗುವ. ಸರಿ, ಹೋಗ್ತೀನಿ. ಇದ್ದು ನನ್ನ ತಮ್ಮ ಅಂದ್ರೆ ಸೂಪರ್. ಹತ್ತರೆ ಅಲಕಾನಂದ. ಮಾಮ, ಅಣ್ಣ, ಇದಕ್ಕೆ ನಾ ಕಾಲೇಜ್ಗೆ ಹೋಗುವಂತದ್ದು. ನೀವು ನನ್ ಬೈಕಲ್ಲಿ ಕಾಲೇಜ್ ಹೋಗ್ತೀನಿ. ಅವಳು ಬೇಕಾದ್ರೆ ಬಸ್ಸಲ್ಲ ಆಟೋದಲ್ಲಿ ಕಳಿಸಿ. ಆ ಮೂಟೆನ್ ಮಾತ್ರ ನನ್ ಬೈಕಲ್ಲಿ ಹಾಕೊಳ್ಳಲ್ಲ ನಾನು. ಯಾಕೋ ಹಿಂಗ ಆಡ್ತಾ ಇದೆಯಾ? ಇಬ್ರು ಒಂದೇ ಕಾಲೇಜ್ಗೆ ಒಂದೇ ದಾರಿಲೇ ಹೋಗೋದು, ಒಟ್ಟಿಗೆ ಹೋದ್ರೆ ಆಯ್ತಪ್ಪ. ಒಂದೇ ಖರ್ಚಲ್ಲಿ ಇಬ್ರು ಹೋಗಿ ಬರ್ಬೋದು. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಅವಳನ್ನ ಲವ್ ಮಾಡಿತಾನೆ ಮದುವೆ ಆಗಿದ್ದು, ಮತ್ತೆ ಯಾಕೆ ಮೊದ್ಲಿನ ತರ ಅವಳನ್ನ ಕಂಡ್ರೆ ಆಗ್ತಾ? ಸುಮ್ಮನೆ ಹೊಡೋ, ಲೇಟ್ ಆಯ್ತು. ಆಗಲ್ಲ ಅಂದ್ರೆ ಆಗಲ್ಲ ಅಣ್ಣ. ಇವ್ರು ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಉರ್ರಿಸ್ತಾರೆ. ನೀನು ಅವಳನ್ನ ಲವ್ ಮಾಡುವಾಗ ಕರ್ಕೊಂಡು ವಲ್ಲಭ, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡು. ನೀನಿ ನಿನ್ ಬಗ್ಗೆ ಅಮ್ಮು ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಬಾಕಂದ ಯಾರು ಏನೇ ಹೇಳಿದ್ರು ಈ ಅಕ್ಕಿ ಬೈಕಲ್ಲಿ ಕೂರಿಸ್ಕೊಳಲ್ಲ, ಕರ್ಕೊಂಡು ಹೋಗಲ್ಲ.
ಸುಮ್ನೆ ಈ ಡ್ರಾಮಾ ಎಲ್ಲ ಬೇಡ. ನೀವ್ ಹೇಳಿದ್ ಮಾತೆ ಕೇಳಲ್ಲ. ಡ್ರಾಮಾನ ಹಾ ಚಿಕ್ಕಪ್ಪ, ಡ್ರಾಮಾ ಅಂದ್ರೆ ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರಿ, ಆ ದೇವ್ರು ಅಂತ ಹೇಳಕ್ ಬಂದ ಅಷ್ಟೇ. ನೀನ್ ಹೇಳಿದ್ದಕ್ಕೂ ಈ ಸಿಚುವೇಶನ್ಗೂ ಸಿಂಕ್ ಆಗ್ತಿಲ್ವಲ್ಲ ಮೀನಮ್ಮ. ಅಯ್ಯೋ ಚಿಕ್ಕಪ್ಪ, ಒಂದ್ ನಿಮಿಷ ಇರಿ. ವಲ್ಲಭ ಬೈಲಿ. ವಲ್ಲಭ, ಕೋಪ ಮಾಡ್ಕೋಬೇಡ್ವೋ. ನಿನ್ ಮನೇಲೇ ಇದ್ರೆ ನಿನ್ ಭವಿಷ್ಯನೂ ಹಾಳಾಗುತ್ತೆ. ಇನ್ನು ಅಮೂಲ್ಯ ಮನೇಲೇ ಇದ್ರೆ ದಿನ ಪೂರ್ತಿ ಅಳ್ತಾನೆ ಇರ್ತಾಳೆ. ಅದಕ್ಕೆ ಇಬ್ರಿಗೂ ಒಂದ್ ಚೇಂಜ್ ಇರ್ಲಿ ಅಂತ ಬನ್ನಿ ಅಂತ ಹೇಳಿದೀನಿ. ಈಗ ಗಂಡ ಹೆಂಡತಿ ಆಗಿ ನೀವಿಬ್ರು ಬೇರೆ ಬೇರೆ ಕಾಲೇಜ್ಗೆ ಹೋದ್ರೆ ಮಾವಂಗೆ ಡೌಟ್ ಬರುತ್ತೆ. ಮಾವಂಗಿರ್ಲಿ, ಮನೆಯವ್ರಿಗೆಲ್ಲ ಡೌಟ್ ಬರುತ್ತೆ. ಎರಡು ಕಣ್ಣ ನಿಮ್ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಕಣು, ಪ್ಲೀಸ್ ಅವನ ಜೊತೆ ಕರ್ಕೊಂಡು ಹೋಗು ಪ್ಲೀಸ್. ಮೀನಮ್ಮ ಅಯ್ಯೋ ಏನಿಲ್ಲ ಚಿಕ್ಕಪ್ಪ, ನಾಚಿಕೆ ಆಗುತ್ತೆ. ಏ ಅಮ್ಮು, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು, ಹೋಗ್ ಗಾಡಿಲಿ ಕೂತ್ಕೋ. ಅಶಿಶು, ಒಂದೇ ಒಂದ್ ನಿಮಿಷ ಮರ್ತೆ ಬಿಟ್ಟಿದೆ. ನಡಿ ನಡಿ. ಏನಾಯ್ತತೆ? ಅವೆಲ್ಲ ಆಮೇಲೆ ಹೇಳ್ತೀನಿ. ಅಮ್ಮು ನಡಿ, ನನ್ ಜೊತೆ ಬಾ. ಬೇಗ ಬಾ. ಒಂದ್ ನಿಮಿಷ. ಇದೆಲ್ಲ ಏನಕ್ ಮಾಡಕ್ ಹೋದ್ರಿ? ನಾನ್ ಕಾಲೇಜೆಲ್ಲ ಏನೋ ತಿನ್ಕೊಳ್ತಿದ್ದೆ. ಸುಮ್ನೆ ನಿಮಗ್ ತೊಂದ್ರೆ. ಏನೇ ಮಾತಾಡ್ತಾ ಇದ್ಯಾ? ಮನೆಗ್ ಬರೋದು 3 ಗಂಟೆ ಆಗತ್ತೆ. ಅಲ್ಲಿವರೆಗೂ ಹಸ್ಕೊಂಡಿರ್ತೀಯಾ? ಇಷ್ಟು ಗಮ್ಮಂತಿದೆ. ಅದು ನೀನ್ ಒಂದ್ಸಲ ನನ್ ಕೈಯಲ್ಲಿ ಮಾಡಿದ್ರೆ ಇದ್ರಲ್ಲಿ ಒಂದಲ್ಲ ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ತೀಯ. ತಗೋ. ಕಣ್ಣಲ್ಲೆಲ್ಲ ನೀರ್ ಅಷ್ಟೊಂದ್ ಖಾರ ಏನ್ ಮಾಡಿಲ್ವಲ್ಲ?